ಹಲೋ ಗೈಸ್, ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಿ ಅಂತೇಳಿ ಅನ್ಕೋತೇನೆ. ನೀವು ಅನ್ಕೋಬಹುದು ಇವಳೆಂತಕ್ಕಪ್ಪ ಕನ್ನಡದಲ್ಲಿ ಮಾತಾಡ್ತಿದ್ದಾಳೆ ಅಂತೇಳಿ. ಆಕ್ಚುಲಿ ನಾನು ಹಿಂದಿ ಮತ್ತು ಇಂಗ್ಲೀಷಲ್ಲಿ ವ್ಲಾಗ್ ಮಾಡ್ತಿದ್ದೆ. ಇದು ನಾನು ಟ್ರೈ ಮಾಡ್ತಿದ್ದೇನೆ ಕನ್ನಡದಲ್ಲಿ ವ್ಲಾಗ್ ಹಾಕ್ಲಿಕ್ಕೆ. ನಂಗೆ ಗೊತ್ತಿಲ್ಲ ನಿಮ್ಗೆ ಆಕ್ಚುಲಿ ನಂದು ಕನ್ನಡ ಇಷ್ಟ ಆಗ್ತದಾ ಇಲ್ವಾ ಅಂತೇಳಿ. ಓಕೆ, ನಾನು ಆಕ್ಚುಲಿ ಹೇಳಿದ್ದೆ ಮುಂಚೆ ಒಂದು ವ್ಲಾಗಲ್ಲಿ ನನಗೆ ಕನ್ನಡದಲ್ಲಿ ಅಷ್ಟು ಗ್ರಿಪ್ ಇಲ್ಲ, ವರ್ಡ್ಸ್ ಎಲ್ಲ ಕೆಲವೊಮ್ಮೆ ಅಂದರೆ ಅಷ್ಟು ನನಗೆ ಮಾತಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ. ಸೊ ಆ ವಿಡಿಯೋಗೆ ನಂಗೆ ಉಂಟಲ್ಲ ತುಂಬ ಮಂದಿ ಕಮೆಂಟ್ಸ್ ಅಲ್ಲ ಮೆಸೇಜಲ್ಲಿ ಬಂದು ಹೇಳಿದರು ಆಯಿತಾ. ಅಂದರೆ ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ವಾಟ್ಸಪ್ಪಲ್ಲೆಲ್ಲ ಯಾರಾದರೂ ನಂಗೆ ಗೊತ್ತಿರುವವರೆಲ್ಲ ಬಂದು ಹೇಳಿದರು, ನೀನು ಮುಂಚೆ ಅಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಿದ್ದೆ, ಇವಾಗ ಎಂತಕ್ಕೆ ನಿನಗೆ ಬರೋದಿಲ್ಲ ಅಂತೇಳಿ. ಸೊ ಅದಾದಮೇಲೆ ನನಗೆ ಅನ್ನಿಸ್ತು ಆಯಿತಾ, ಅಂದರೆ ಅವ್ರು ಹೇಳೋದು ಕರೆಕ್ಟ್ ಅಲ್ಲ. ಬಟ್ ಇದು ನನ್ನ ಪ್ರಾಬ್ಲಮ್ ಅಲ್ಲ. ನನಗೆ ಅದು ಅಂದರೆ ನನಗೆ ಇಲ್ಲಿ ಯಾರು ಫ್ರೆಂಡ್ಸ್ ಇಲ್ಲ ಅಲ್ಲ. ಸೊ ನನಗೆ ಅದು ಕನ್ನಡ ಅಷ್ಟು ಅಂದರೆ ಹೋಗಿತ್ತು ಗ್ರಿಪ್. ಸೊ ನಾನು ಎಂತ ಮಾಡಿದೆ, ಇವಾಗ ಸಹ ನನಗೆ ಯಾರು ಫ್ರೆಂಡ್ಸ್ ಇಲ್ಲ ಕನ್ನಡ ಮಾತಾಡಲಿಕ್ಕೆ. ಕೆಲವರು ಮಂಗಳೂರವರು ಇದ್ದಾರೆ, ಅವ್ರ ಹತ್ರ ತುಳುವಲ್ಲಿ ಮಾತಾಡೋದು ಆಯಿತಾ. ನನಗೆ ತುಳು ಬರ್ತದೆ, ತುಳು ಪ್ರಾಬ್ಲಮ್ ಇಲ್ಲ. ತುಳು ಸಹ ನನಗೆ ಅಷ್ಟು ಬರೋದಿಲ್ಲ. ಅಂದರೆ ಕನ್ನಡ ಬೆಟರ್ ನಂದು ತುಳು ಕಂಪೇರ್ ಮಾಡಿದರೆ. ಅಂದರೆ ತುಂಬ ವಿಡಿಯೋಸ್ ನೋಡ್ತೇನೆ ತುಳುದ್ದು. ಅಂದರೆ ಇವರದು ನಮ್ಮದು ಯಾರದು ರಕ್ಷಿತಾ ಮತ್ತು ಪವರ್ ಹೌಸ್ ಇದ್ದು ಅವರದೆಲ್ಲ ನಾನು ವಿಡಿಯೋಸ್ ನೋಡ್ತಿರ್ತೇನೆ. ಸೊ ನನಗೆ ತುಳು ಅಂತೂ ಅರ್ಥ ಆಗ್ತದೆ, ಮಾತಾಡಲಿಕ್ಕೆ ಬರ್ತದೆ, ಬಟ್ ಸ್ಲೋ. ಬಟ್ ಕನ್ನಡ ನನಗೆ ಆಫ್ಕೋರ್ಸ್ ಬರ್ತದೆ. ಅದು ಒಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ ಅದು ಗ್ರಿಪ್ ಹೋಗಿತ್ತಲ್ಲ. ಸೊ ಅದಾದಮೇಲೆ ನಾನು ಎಂತ ಮಾಡಿದೆ ಅಂತ ಹೇಳಿದ್ರೆ, ನಾನು ಯೂಟ್ಯೂಬ್ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಯೂಟ್ಯೂಬ್ ವಿಡಿಯೋಸ್ ಎಲ್ಲ ಕನ್ನಡದ ವ್ಲಾಗರ್ಸ್ ಎಲ್ಲ ಇದ್ದಾರಲ್ಲ ತುಂಬ ಮಂದಿ. ಸೊ ಅವ್ರದ್ದೆಲ್ಲ ನೋಡಿ ಇವಾಗ ನಾನು ಮಾತಾಡ್ತಿದ್ದೇನೆ ನಿಮ್ಮ ಹತ್ರ. ಮುಂಚೆ ನನಗೆ ತುಂಬ ಕಷ್ಟ ಆಗ್ತಿತ್ತು. ಇದು ಆ್ಯಕ್ಚುಲಿ ನಂದು ಟ್ರಯಲ್ ವಿಡಿಯೋ ಆಯಿತಾ. ನಿಮಗೆ ಆ್ಯಕ್ಚುಲಿ ನಂದು ಕನ್ನಡ ಇಷ್ಟ ಆಗಿಲ್ಲ ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳ್ಬೋದು, ನನಗೆ ಬೇಜಾರಾಗೋದಿಲ್ಲ. ಇಷ್ಟ ಆಗಿಲ್ಲ ಅಂದರೆ ಇಷ್ಟ ಆಗಿಲ್ಲ ಅಂತೇಳಿ, ಇಷ್ಟ ಆದರೆ ಇಷ್ಟ ಆಯಿತು ಅಂತೇಳಿ ನಂಗೆ ಖುಷಿ ಆಗುತ್ತೆ. ನಿಮಗೆ ಅಂದರೆ ನೀವು ಹೇಳಿ, ನೀವು ಡಿಸೈಡ್ ಮಾಡಿ ನಾನು ಯಾವ ಲ್ಯಾಂಗ್ವೇಜಲ್ಲಿ ಮಾಡ್ಬೇಕಂತೇಳಿ. ಇವಾಗ ತುಂಬ ಬಾಯಾರಿಕೆ ಆಗ್ತಿದೆ ಆಯಿತಾ. ಸೊ ನಾನು ಅಂದ್ಕೊಂಡೆ ನಾನು ಮಸಾಲೆ ಮಜ್ಜಿಗೆ ಮಾಡ್ತೇನೆ ಅಂತೇಳಿ. ನಾನು ನಿಮಗೆ ಈಸಿ ಮೆಥಡ್ ಹೇಳ್ಕೊಡ್ತೇನೆ ಮಸಾಲೆ ಮಜ್ಜಿಗೆ ಮಾಡಲಿಕ್ಕೆ. ಇದು ಆ್ಯಕ್ಚುಲಿ ನೀವು ಇವಾಗ ದುಬೈಯಲ್ಲಿ ಇದ್ರೆ, ನಿಮ್ಗೆ ಇವಾಗ ನೀವು ಊರಲ್ಲಿದ್ರೆ ನಿಮ್ಗೆ ತುಂಬಾ ಹುಳಿ ಮೊಸರು ಎಲ್ಲ ನಿಮ್ಗೆ ಸಿಗ್ತದೆ. ನಿಮ್ಗೆ ಇವಾಗ ನೀವು ಊರಲ್ಲಿದ್ರೆ ನಿಮ್ದು ಮೊಸರಿದ್ದು ಕ್ವಾಲಿಟಿಯೇ ಬೇರೆ, ತುಂಬಾ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ನಿಮ್ಗೆ ಉಂಟಲ್ಲ ಅಷ್ಟು ಚೆನ್ನಾಗಿರುವುದಿಲ್ಲ. ನಾನು ತುಂಬಾ ಅಂದ್ರೆ ಇಲ್ಲಿ ಟ್ರೈ ಮಾಡಿದ್ದೇನೆ ತುಂಬಾ ಬ್ರ್ಯಾಂಡ್ಸ್ ಇದ್ದು ಮೊಸರು, ಬಟ್ ನಂಗೆ ಯಾವ ಬ್ರ್ಯಾಂಡ್ಸ್ ಅಷ್ಟು ಇಷ್ಟ ಆಗಿಲ್ಲ. ನಾನು ಇದು ಉಂಟಲ್ಲ ರೀಸೆಂಟ್ ಆಗಿ ನೋಡಿದೆ ಆಯ್ತಾ, ಫ್ರೆಶ್ ಸಾವರ್ ಯೋಗಟ್ ಅಂತ. ಇದ್ರಲ್ಲಿ ಕೆಳಗಡೆ ಸಾವರ್ ಅಂಡ್ ಟೇಸ್ಟಿ ಅಂತ ಬರ್ದಿರುತ್ತೆ ಆಯ್ತಾ. ನೀವು ಇದನ್ನು ತಗೊಂಡು ಒಂದ್ಸಲ ಮಜ್ಜಿಗೆ ಮಾಡ್ಲಿಕ್ಕೆ ಟ್ರೈ ಮಾಡಿ, ಇದ್ರಲ್ಲಿ ಚೆನ್ನಾಗಿ ಬರುತ್ತೆ. ನಾನು ನಿಮ್ಗೆಲ್ಲ ಪ್ರೊಸೀಜರ್ ಹೇಳ್ತೇನೆ. ನಮ್ದು ಇವಾಗ ಊರಲ್ಲಿದ್ರೆ ನಮ್ದು ಮನೆಯಲ್ಲಿ ನಾನು ಹೇಳ್ತಿದ್ದೇನೆ, ನಂದು ಮನೆಯಲ್ಲಿ ನಮ್ಗೆ ಊಟ ಆದ್ಮೇಲೆ ಉಂಟಲ್ಲ ಯಾವತ್ತು ಅಮ್ಮ ಮಜ್ಜಿಗೆ ಕೊಡ್ತಿದ್ರು, ಯಾವತ್ತು ಊಟ ಆದ್ಮೇಲೆ. ಸೊ ನಮ್ಗೆ ಅದೊಂದಂದ್ರೆ ಅಭ್ಯಾಸ ಆಗಿ ಹೋಗಿದೆ ಕುಡ್ದು. ಇಲ್ಲಿ ಬಂದ್ಮೇಲೆ ಉಂಟಲ್ಲ ಇಲ್ಲಿ ಮಜ್ಜಿಗೆ ಸಿಗುದೇ ಇಲ್ಲ. ನಾನು ಇಲ್ಲಿ ತನಕ ಮಜ್ಜಿಗೆ ಸಿಗುವ ಹೋಟೆಲ್ ಅಂತೂ ಗೊತ್ತಿಲ್ಲ ನಂಗೆ, ನಾನಂತೂ ಹೋಗಿಲ್ಲ. ಅದು ಬಿಟ್ಟು ಪ್ಯಾಕೆಟ್ ಇದ್ದು ಮಜ್ಜಿಗೆ ಸಹ ಸಿಗುದಿಲ್ಲ ಆಯ್ತಾ. ಎಲ್ಲಿ ಸಲೂಲು ಅಲ್ಲಿ ಸಹ ಸಿಗುದಿಲ್ಲ. ಸೊ ನಾನು ಮೊನ್ನೆ ರೀಸೆಂಟ್ ಆಗಿ ಉಂಟಲ್ಲ ನಾನು ಅಂದ್ರೆ ಅನ್ಕೊಂಡೆ ನಾನು ಖುದ್ದಾಗಿ ಟ್ರೈ ಮಾಡ್ತೇನೆ ಅಂತೇಳಿ. ಸೊ ನಾನು ಇದು ಟ್ರೈ ಮಾಡಿದ್ದೆ, ಇದು ತುಂಬಾ ಚೆನ್ನಾಗಿ ಬಂತು. ನಾನು ಇದ್ರಲ್ಲಿ ನಿಮ್ಗೆ ಮಾಡಿ ತೋರಿಸಿ. ಸೊ ನಾನಿಲ್ಲಿ ಫಸ್ಟಿಗೆ 3 ಹಸಿಮೆಣಸಿನಕಾಯಿ ತಗೋತಿದ್ದೇನೆ. ಸೊ ಇದನ್ನು ಚೆನ್ನಾಗಿ ವಾಶ್ ಮಾಡಿ ನಿಮ್ಗೆ ಖಾರಕ್ಕೆ ಅಂದ್ರೆ ನಿಮ್ಗೆ ಖಾರ ಹೇಗೆ ಬೇಕೋ ಅದರ ಪ್ರಕಾರ ಹಾಕಿ. ನಮ್ಗೆ ಅಂದ್ರೆ ಖಾರ ಸ್ವಲ್ಪ ಜಾಸ್ತಿ. ಸೊ ಅಂದ್ರೆ ತುಂಬಾ ಜಾಸ್ತಿ ಅಲ್ಲ, 3 ನಾರ್ಮಲ್ ಖಾರ ಆಯ್ತಾ. ಮಸಾಲೆ ಮಜ್ಜಿಗೆಗೆ ಮೇನ್ ಅಂದ್ರೆ ಹಸಿಮೆಣಸಿನಕಾಯಿ ಇದ್ರದ್ದು ಖಾರ. ಸೊ ನಾನು 3 ತಗೋತಿದ್ದೇನೆ. 3 ನೀವು ಸಣ್ಣ ಪೀಸ್ ಮಾಡಿ ಒಂದು ಬೌಲ್ ತಗೊಳ್ಳಿ. ಸೊ ನಾನು ಆಕ್ಚುಲಿ ಮಸಾಲೆ ಮಜ್ಜಿಗೆಗೆ ಈ ಬೌಲ್ ಯಾವತ್ತು ಯೂಸ್ ಮಾಡೋದು, ಇದು ತುಂಬಾ ಚೆನ್ನಾಗಿದೆ. ಈ ಬೌಲ್ ಯೂಸ್ ಮಾಡೋದು, ಇದ್ರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಬೋದು. ಸೊ ಇದನ್ನುಂಟಲ್ಲ ಸಣ್ಣ ಪೀಸ್ ಮಾಡಿ. ಶುಂಠಿ ತಗೋತಿದ್ದೇನೆ. ಶುಂಠಿ ಸಹ ಅಂದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿ. ನಂಗೆ ಶುಂಠಿ ತುಂಬಾ ಇಷ್ಟ, ಮತ್ತೆ ಶುಂಠಿ ತುಂಬಾ ಒಳ್ಳೇದು ಆಕ್ಚುಲಿ ಬಾಡಿಗೆ. ಸೊ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿ. ಕೆಲವರಿಗೆ ಶುಂಠಿ ಎಲ್ಲ ಅಷ್ಟು ಇಷ್ಟ ಇರುವುದಿಲ್ಲ. ಸೊ ಅಂಥವ್ರು ಬೇಕಿದ್ರೆ ಸ್ವಲ್ಪ ಹಾಕಿ. ನಿಮ್ಗೆ ಇಷ್ಟನೇ ಇಲ್ಲ ಅಂದ್ರೆ ಹಾಕದೆ ಸ್ಕಿಪ್ ಸಹ ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ. ಕೆಲವರಿಗೆ ಅಂತ ಹೇಳಿದ್ರೆ ಖಾರ ಸಹ ಜಾಸ್ತಿ ಇಷ್ಟ ಇರೋದಿಲ್ಲ. ಸೊ ಅಂಥವ್ರು ಉಂಟಲ್ಲ ಹಸಿಮೆಣಸಿನಕಾಯಿ ಉಂಟಲ್ಲ ತುಂಬ ಕಮ್ಮಿ ಹಾಕಿ. ನಾನು 3 ತಗೊಂಡೆ ಅಲ್ಲ, ನಾನು ಸ್ವಲ್ಪ ಎಕ್ಸ್ಟ್ರಾ ಮಾಡ್ತಿದ್ದೇನೆ ನಾಳೆಗೆ ಸಹ. ನಾನು ಫ್ರಿಜ್ಜಲ್ಲಿ ಇಡ್ತೇನೆ ಆ್ಯಕ್ಚುಲಿ, ಯಾಕಂದರೆ ಗಳಿಗೆ ಮಾಡೋ ಕೆಲಸ ಉಳಿತದಲ್ಲ.
ಇದು ಇಲ್ಲಿ ಇರಲಿ. ಇವಾಗ ಉಂಟಲ್ಲ, ಇದಕ್ಕೆ ನಾವು ಮೊಸರು ಹಾಕುವ. ಇದು ನಾನು ಆ್ಯಕ್ಚುಲಿ ಓಪನೇ ಮಾಡಿಲ್ಲ, ನಾವು ನಿನ್ನೆ ಎಲ್ಲ ಮೊನ್ನೆ ಏನು ತಂದದ್ದು ಇದನ್ನು ನಾವು ಇದಕ್ಕೆ ಹಾಕುವ. ಫಸ್ಟಿಗೆ ಸ್ವಲ್ಪ ಬಿತ್ತು ನನಗೆ ಬೀಳಿಸತ್ತೆ, ನಮ್ಮದು ವಹಿವಾಟೇ ಇಲ್ಲ ಎಂತ ಸಹ. ಓಕೆ, ಆಯ್ತಲ್ಲ, ಜಾಸ್ತಿ ಹಾಕ್ಬೇಕಂತಿಲ್ಲ, ಯಾಕಂದ್ರೆ ಇದು ಸ್ವಲ್ಪ ದಪ್ಪ ಇರುತ್ತಲ್ಲ. ಇದಕ್ಕೆ ಉಂಟಲ್ಲ ನೀರು ಹಾಕ್ಬೇಕು. ಇದು ಆಕ್ಚುಲಿ ಸ್ವಲ್ಪ ಜಾಸ್ತಿ ಆಯ್ತು ಅನ್ಸುತ್ತೆ, ಪರವಾಗಿಲ್ಲ, ನೋಡುವ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ. ಸೊ ಇನ್ನೂ ಸ್ವಲ್ಪ ನೀರು ಹಾಕುವ ಇದಕ್ಕೆ. ಅಂದ್ರೆ ಅದು ತುಂಬಾ ಎಂತ ಹೇಳುದು, ಪತಳಿಗೆ ಅಂತ ಹೇಳುದು, ತುಂಬಾ ಸಪುರ ಆಗ್ಬೇಕು, ತೆಳು ಆಗ್ಬೇಕಲ್ಲ. ಹೌದು, ತೆಳು ಆಗ್ಬೇಕಿದು ತುಂಬಾ. ಅದು ಹೀಗೆ ಮಾಡ್ತಾರಲ್ಲ, ಅದಕ್ಕೆ ಎಂತ ಹೇಳುದು ನಂಗೆ ಗೊತ್ತಿಲ್ಲ. ಅದು ಇಲ್ಲ ಆಕ್ಚುಲಿ. ನಾನು ಊರಿಗೆ ಬಂದ ಮೇಲೆ ಉಂಟಲ್ಲ ತಗೋತೇನೆ. ನಾನು ಆಕ್ಚುಲಿ ಅಕ್ಟೋಬರ್ ಅಲ್ಲಿ ಊರಿಗೆ ಬರ್ತಿದ್ದೇನೆ. ಸೊ ಅವಾಗ ನಾನು ಅನ್ಕೊಂಡಿದ್ದೇನೆ ಅದು ತರ್ತೇನೆ ಅಂತ. ನಂಗೆ ಅದು ಸಿಗ್ಲಿಲ್ಲ ಇಲ್ಲಿ. ಬಟ್ ನನ್ನ ಹತ್ರ ಇದು ಇದೆ. ಇದೆಂತ ಹೇಳುದು, ವಿಸ್ಕಾರ ಅಂತ. ಸೊ ವಿಸ್ಕ್ ಮಾಡ್ತೇವಲ್ಲ ಎಗ್ಗೆಲ್ಲ, ಸೊ ಇದರಿಂದ ಸಹ ನಾವು ಮಾಡ್ಬೋದು. ಸೊ ಇದನ್ನು ಉಂಟಲ್ಲ ಹೀಗೆ 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 ಮಿಕ್ಸ್ ಮಾಡಿದ್ರೆ ಆಯ್ತು. ಇದರಿಂದ ಅದು ತೆಳುವಾಗುತ್ತೆ. ಉಪ್ಪು ತುಂಬಾ ಇಂಪಾರ್ಟೆಂಟ್. ಸೊ ಉಪ್ಪನ್ನು ಕರೆಕ್ಟ್ ನೋಡ್ಕೊಂಡು ಹಾಕಿ. ಇವಾಗ ನಾನು ಇದನ್ನು ಸ್ವಲ್ಪ ಕುಡಿತೇನೆ, ನನಗೆ ತುಂಬಾ ಬಾಯಾರಿಕೆ ಆಗ್ತಿದೆ. ನಂಗೆ ಗೊತ್ತಿಲ್ಲ ನಿಮಗೆ ಕಾಣಿಸ್ತದೆ ಇಲ್ವಾ ಅಂತೇಳಿ. ತುಂಬ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ನೆಕ್ಸ್ಟ್ ಡೇ ನಾ ಮಾರ್ನಿಂಗ್ ಎದ್ದು ನೈಟಿಗೆಲ್ಲ ವಾಶ್ ಮಾಡಿಟ್ಟ ಪಾತ್ರೆ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಅದು ಎಲ್ಲ ಒಣಗಿರುತ್ತೆ. ಸೊ ಅದನ್ನೆಲ್ಲ ಒಳಗಡೆ ಇಡ್ತಿದ್ದೇನೆ. ಇವಾಗ ನಾನು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ತಿದ್ದೇನೆ. ನಾನು ಲಾಸ್ಟ್ ಟೈಮ್ ಆಮ್ಲೆಟ್ ಇದ್ದು ರೆಸಿಪಿ ಹಾಕಿದ್ದೆ, ಆಮ್ಲೆಟ್ ಆ್ಯಂಡ್ ಮಶ್ರೂಮ್. ಸೊ ಇವತ್ತು ನಾನು ಜಸ್ಟ್ ಟೊಮೆಟೊ ಹಾಕಿ ಸಿಂಪಲ್ ಆಮ್ಲೆಟ್ ಮಾಡ್ತಿದ್ದೇನೆ. ಈ ಆಮ್ಲೆಟ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್. ನೀವು ಟ್ರೈ ಮಾಡಿಲ್ಲ ಅಂದರೆ ಪ್ಲೀಸ್ ನಂದು ಚಾನೆಲಲ್ಲಿ ಆ ರೆಸಿಪಿ ಇದೆ, ಮಶ್ರೂಮ್ ಆಮ್ಲೆಟ್ ಅಂತೇಳಿ. ಅದನ್ನು ನೋಡಿ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆದರೆ ನೀವು ನಂಗೆ ಕಮೆಂಟಲ್ಲಿ ಹೇಳಿ. ಮಾರ್ನಿಂಗ್ ಎದ್ದು ಬ್ರೇಕ್ಫಾಸ್ಟ್ ಮಾಡೋದೊಂದು ಟೆನ್ಷನ್ ಎಲ್ಲರಿಗೂ ಇರುತ್ತಾನೆ ಅಲ್ಲ. ಸೊ ನನಗೆ ಆ್ಯಕ್ಚುಲಿ ಏನಾದರೂ ಸಡನ್ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಮನಸ್ಸಿಲ್ಲ ಅಂದರೆ ನಾನು ಆಮ್ಲೆಟ್ ಮಾಡ್ತೇನೆ. ಇದು ಒಳ್ಳೆಯದು ಸಹ. ಇನ್ ಕೇಸ್ ನಿಮ್ಮ ಹತ್ರ ಅಂದರೆ ಏನು ಇಲ್ಲ ಅಂದರೆ ಎಗ್ ಇದ್ದರೆ ಜಸ್ಟ್ ನೀವು ಆನಿಯನ್ಸ್ ಹಾಕಿ, ಇಲ್ಲ ಜಸ್ಟ್ ಟೊಮೆಟೊ ಹಾಕಿ ಸಹ ಮಾಡಿ. ಇಲ್ಲಾಂದರೆ ನೀವು ಗ್ರೀನ್ ಚಿಲ್ಲಿ ಅದನ್ನೆಲ್ಲ ಮಿಕ್ಸ್ ಮಾಡ್ಬೋದು, ಮಶ್ರೂಮ್ ಎಲ್ಲ. ನಾನು ಇವಾಗ ಸಿಂಪಲ್ ಟೊಮೆಟೊ ಆಮ್ಲೆಟ್ ಮಾಡ್ತಿದ್ದೇನೆ. ಮತ್ತು ಸೈಡಲ್ಲಿ ನಾನು ಕಾಫಿಗೆ ಸಹ ಇಡ್ತಿದ್ದೇನೆ. ನನಗೆ ಮಾರ್ನಿಂಗ್ ಕಾಫಿ ಇಲ್ಲ ಟೀ ಬೇಕೇ ಬೇಕು. ಬಟ್ ಮೋಸ್ಟ್ಲಿ ನಾನು ಮಾರ್ನಿಂಗ್ ಟೈಮ್ ಕಾಫಿಯೇ ಕುಡಿತೇನೆ ಆಫೀಸಲ್ಲಿ ಸಹ. ಸೊ ವೀಕೆಂಡ್ ಸಹ ನಾನು ಕಾಫಿಯೇ ಪ್ರಿಫರ್ ಮಾಡ್ತೇನೆ. ಇನ್ ಕೇಸ್ ನಂದು ಹಸ್ಬೆಂಡ್ ಮನೇಲಿದ್ದರೆ ನಾನು ಟೀ ಮಾಡ್ತೇನೆ, ಇಲಾಯ್ಚಿ ಎಲ್ಲ ಹಾಕಿ. ಬಟ್ ಇವತ್ತು ಅವರು ಮನೇಲಿಲ್ಲ, ಅದಕ್ಕೆ ನಾನು ಕಾಫಿ ಮಾಡ್ತಿದ್ದೇನೆ. ಸೊ ಇವಾಗ ನಾನು ಬೇಗ ಬೇಗ ಎಲ್ಲ ಪಾತ್ರೆ ವಾಶ್ ಮಾಡ್ತೇನೆ. ಅದಾದಮೇಲೆ ನನಗೆ ಆಫ್ಟರ್ನೂನ್ ಡ್ರೈವಿಂಗ್ ಟೆಸ್ಟ್ ಇದೆ. ಇವತ್ತು ನಾನು ಆ್ಯಕ್ಚುಲಿ ವರ್ಕಿಗೆ ಹೋಗಲಿಲ್ಲ, ನಾನು ರಜೆ ತೊಗೊಂಡಿದ್ದೇನೆ. ಯಾಕಂದರೆ ನನ್ನದು ಥಿಯರಿ ಟೆಸ್ಟ್ ಇದೆ, ಡ್ರೈವಿಂಗ್ ಇತ್ತು. ಅದಕ್ಕೆ ನಾನು ಅಂದ್ಕೊಂಡೆ ನಾನು ಅಂದರೆ ವರ್ಕ್ ಫ್ರಮ್ ಹೋಮ್ ತೊಗೋತೇನೆ ಅಂತೇಳಿ. ಬಟ್ ಇವತ್ತು ನಾನು ಏನು ವರ್ಕ್ ಮಾಡಲಿಲ್ಲ, ಯಾಕಂದರೆ ನನಗೆ ಡ್ರೈವಿಂಗ್ ಇತ್ತು, ಸ್ವಲ್ಪ ಓದಲಿಕ್ಕಿತ್ತು. ನಂದು ಟೆಸ್ಟ್ ಆ್ಯಕ್ಚುಲಿ 2 o'clockಗೆ ಸ್ಕೆಡ್ಯೂಲ್ ಮಾಡಿದ್ದಾರೆ. ಸೊ ನನಗೆ 1:30ಗೆ ಅಲ್ಲಿ ರೀಚ್ ಆಗಲಿಕ್ಕೆ ಹೇಳಿದ್ದಾರೆ. ಅದಕ್ಕಿಂತ ಮುಂಚೆ ನಾನು ಇವಾಗ ಎಲ್ಲ ಕೆಲಸ ಫಿನಿಷ್ ಮಾಡ್ತೇನೆ. ನಾನು ಬೆಳಿಗ್ಗೆ ಎದ್ದ ತಕ್ಷಣ ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕಿದ್ದೆ. ಅಂದರೆ ನಾನು ಎಲ್ಲ ವೀಕಿದ್ದು ಬಟ್ಟೆ ವೀಕೆಂಡಲ್ಲಿ ಹಾಕೋದು. ಬಟ್ ಈ ಸಲ ನಾವು ವೀಕೆಂಡಲ್ಲಿ ಅಂದರೆ ಹೊರಗಡೆ ಹೋಗಿದ್ವಲ್ಲ, ಅದಕ್ಕೆ ನಂದು ಅಂದರೆ ವೀಕೆಂಡಲ್ಲಿ ಹಾಕಲಿಕ್ಕೆ ಆಗಲಿಲ್ಲ. ಅದಕ್ಕೆ ನಾನು ಇವತ್ತು ಹಾಕಿದ್ದೆ. ಇವತ್ತು ಮಂಡೇ ಆ್ಯಕ್ಚುಲಿ. ಇಲ್ಲಿ ಆ್ಯಕ್ಚುಲಿ ತುಂಬ ಸೆಕೆ ಇತ್ತು, ನನಗೆ ತಡ್ಕೊಳ್ಳಿಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಸೆಕೆ ಇತ್ತು. ಅದಕ್ಕೆ ನಾನು ಬೇಗ ಬೇಗ ಬಟ್ಟೆ ಹಾಕಿ ಯಾವಾಗ ಒಂದು ಒಳಗಡೆ ಹೋಗ್ತೇನೆ ಅಂತ ಆಗ್ತಿತ್ತು. Oh my god, I'm so tired. I hate going to balcony. The weather is so bad in UAE, my god. This is like the worst thing in Dubai. Like you have to go to balcony. I hate going outside.
I mean, in India, we just love going outside anytime, like summer. You can see like how much I sweat. Look here, like I'm all sweat from head to toe. Like I swear, I'm not kidding. Now, even my head, my God, I just had my head bath yesterday. It's already all sweat. My God, I hate going outside. Now let's go and sit. You can see the fan. We need this because our AC is also not working. My God, I don't know what happened to our AC. They came 3 times to fix the AC. Now that our AC is not working, they told that they will come today to fix again. I don't know, because every time they come, they spend like 3 hours, 4 hours just to fix that. I don't hustle. I have to be here. I have to like sit idle here, like doing nothing. Yeah, that's that. Now let's sit for a while. ಫೈನಲಿ ಎ ಸಿ ರಿಪೇರಿ ಮಾಡಲಿಕ್ಕೆ ಬಂದರು ಇಲ್ಲಿ. ಸೊ ಅವರು ಎ ಸಿ ರಿಪೇರಿ ಮಾಡುವಷ್ಟರಲ್ಲಿ ನಾನು ಅಂದ್ಕೊಂಡೆ ನಾನು ಸ್ವಲ್ಪ ಓದ್ತೇನೆ ಅಂತೇಳಿ ಡ್ರೈವಿಂಗ್ ಟೆಸ್ಟಿಗೆ. ಸೊ ಹಾಗೆ ನಾನು ಸ್ವಲ್ಪ ಹೀಗೆ ನೋಡ್ತಿದ್ದೆ. ನಂದು ಆಲ್ರೆಡಿ 2 times ರಿವಿಷನ್ ಆಗಿತ್ತು. ಅವ್ರು ಮಾಕಪ್ ಟೆಸ್ಟ್ ಅಂತೇಳಿ ಒಂದು ಕೊಡ್ತಾರೆ, ಅದರಲ್ಲಿ 668 ಕ್ವಶನ್ ಇರುತ್ತೆ. ಸೊ ಅದರಲ್ಲಿ ನಂದು ರಿವಿಷನ್ ಆಗಿತ್ತು. ಇವಾಗ ನಾನು ಹೋಗ್ತಿದ್ದೇನೆ ಡ್ರೈವಿಂಗ್ ಟೆಸ್ಟ್ ಕೊಡಲಿಕ್ಕೆ. ಸೊ ನಂದು ಡ್ರೈವಿಂಗ್ ಟೆಸ್ಟ್ ಗಲ್ದಾರಿಯಲ್ಲಿ ನಾನು ಮಾಡೋದು. ಅದು ಅಲ್ ಕುಸೇಸಲ್ಲಿದೆ. ಅದು ನನ್ನ ಮನೆಯಿಂದ ಸ್ವಲ್ಪ ದೂರ ಇದೆ, ಅದಕ್ಕೆ ನಾನು ಸ್ವಲ್ಪ ಬೇಗನೆ ಹೋಗ್ತಿದ್ದೇನೆ. ಸೊ ಟೆಸ್ಟ್ ಆದಮೇಲೆ ನಂದು ಹಸ್ಬೆಂಡ್ ಬಂದಿದ್ರು ಕರ್ಕೊಂಡು ಹೋಗಲಿಕ್ಕೆ. ಸೊ ನಾವಿಲ್ಲಿಂದ ಸೀದಾ ಲುಲ್ಲುಗೆ ಹೋಗ್ತಿದ್ದೇವೆ. ನಮ್ಮದು ವೀಕೆಂಡ್ ಗ್ರೋಸರಿ ಶಾಪಿಂಗ್ ಆಗಿರಲಿಲ್ಲ, ಅದಕ್ಕೆ ನಾವು ಲುಲ್ಲುಗೆ ಹೋಗಿ ಎಲ್ಲ ಗ್ರೋಸರಿ ಎಲ್ಲ ತೊಗೊಂಡು ಬಂದಿದ್ವಿ. ಸೊ ಎವ್ರಿ ವೀಕೆಂಡ್ ನಾವು ಲುಲ್ಲುಗೆ ಹೋಗುವ ಮುಂಚೆನೇ ಎಲ್ಲ ಬರೆದಿರ್ತೇನೆ ನನಗೆ ಎಂತೆಲ್ಲ ಈ ವೀಕಿಗೆ ಥಿಂಗ್ಸ್ ಎಲ್ಲ ಬೇಕು ಅಂತೇಳಿ. ಸೊ ಅದೇ ಪ್ರಕಾರ ನಾನೆಲ್ಲ ಸಾಮಾನೆಲ್ಲ ತೊಗೊಂಡು ಬರ್ತೇನೆ. ಅಂದರೆ ನಾನು ಇವಾಗ ನೆಕ್ಸ್ಟ್ ವೀಕಿದ್ದು ಪ್ಲ್ಯಾನನ್ನು ನಾನು ಸಂಡೇನೇ ಮಾಡಿರ್ತೇನೆ, ಇಲ್ಲ ಸ್ಯಾಟರ್ಡೇನೇ ಮಾಡಿರ್ತೇನೆ. ಫಾರ್ ಎಕ್ಸಾಂಪಲ್ ನನಗೆ ಪುಲಾವ್ ಮಾಡಬೇಕಾ ಇಲ್ಲ ಚಿಕನ್ ಮಾಡಬೇಕಾ, ಅದೆಲ್ಲ ನಾನು ಅಂದರೆ ನೆನಪಿರುತ್ತೆ. ಅದೇ ಪ್ರಕಾರ ನಾನು ಥಿಂಗ್ಸನ್ನೆಲ್ಲ ತೊಗೊಂಡು ಬರೋದು. ಸೊ ಹಾಗೆ ನಾನು ತಂದ ಮೇಲೆ ಲುಲುವಿಂದ ಬಂದ ತಕ್ಷಣ ನಾನು ಎಲ್ಲ ಏನೆಲ್ಲ ಸಾಮಾನು ತಂದಿದ್ದೇನಲ್ಲ ಅದನ್ನೆಲ್ಲ ಅಂದರೆ ಅರೇಂಜ್ ಮಾಡ್ತೇನೆ ಅದೇ ಟೈಮಿಗೆ. ನಾನು ಆ್ಯಕ್ಚುಲಿ ಆಫೀಸಿಗೆ ರೀಚ್ ಆದೆ. ನಾನೇ ಆ್ಯಕ್ಚುಲಿ ಫಸ್ಟ್ ಬರೋದು ಆಫೀಸಿಗೆ, ಯಾಕಂದರೆ ಎಲ್ಲರದ್ದು ಟೈಮ್ ಸ್ವಲ್ಪ ಲೇಟ್ ಇದೆ. ಇದು ಟೈಮ್ಸ್ 9 to 5 ಇತ್ತು ಮುಂಚೆ, ಬಟ್ ಇವಾಗ ನಾನು 7:30 to 3:30 ಮಾಡಿದ್ದೇನೆ, ಯಾಕಂದರೆ ಡ್ರೈವಿಂಗ್ ಕ್ಲಾಸಿಗೆ ಹೋಗ್ತಿದ್ದೇನಲ್ಲ ಅದಕ್ಕೋಸ್ಕರ. ಅದಕ್ಕೆ ನಾನೇ ಎಲ್ಲರಿಗಿಂತ ಫಸ್ಟ್ ಬರೋದು ಇವಾಗ ಇಲ್ಲಿ 7:30 ಆಯಿತು. ಇಲ್ಲಿ ನೋಡಿ, ಇದು ನಂದು ಪ್ಲೇಸ್, ಇದು ನಾನು. ಫಸ್ಟಿಗೆ ನಾನಿವಾಗ ಕಾಫಿ ಮಾಡ್ತೇನೆ. ನಂದು ಫಸ್ಟಿಗೆ ಬಂದ ತಕ್ಷಣ ನಾನು ಯಾವತ್ತೂ ಕಾಫಿ ಮಾಡೋದು. ಬಟ್ ಫಸ್ಟಿಗೆ ಅಂದರೆ ಬಂದ ಮೇಲೆ ನಾನು ಯಾವತ್ತೂ ಲ್ಯಾಪ್ಟಾಪನ್ನು ತೆಗೆದಿರ್ತೇನೆ, ಯಾಕಂದರೆ ಕೆಲವೊಮ್ಮೆ ಇದರಲ್ಲಿ ಚಾರ್ಜ್ ಇರೋದಿಲ್ಲ. ಅದಕ್ಕೆ ನಾನು ಫಸ್ಟಿಗೆ ಚಾರ್ಜ್ ಇಡು. ಓಕೆ, ಮತ್ತೆಂತ ಅಂತ ಹೇಳಿದರೆ, ನಾನು ತುಂಬ ದಿನದಿಂದ ಅಂದರೆ ಕರೆಕ್ಟಾಗಿ ವೀಡಿಯೋ ಮಾಡ್ತಿಲ್ಲ. ಲಾಸ್ಟ್ ವೀಕ್ ನನಗೆ ಜ್ವರ ಇತ್ತು, ಸೊ ಅಷ್ಟು ಚೆನ್ನಾಗಿ ನಾನು ವೀಡಿಯೋ ಮಾಡಲಿಲ್ಲ. ಮತ್ತು ಇವಾಗ ನಾನು ಕನ್ನಡದಲ್ಲಿ ವೀಡಿಯೋ ಮಾಡ್ತಿದ್ದೀನಲ್ಲ, ನಂಗೆ ಅನಿಸುತ್ತೆ ನಾನು ಕನ್ನಡದಲ್ಲಿ ಮಾತಾಡ್ಬೋದು ಅಂತೇಳಿ.
ನಾನು ಅಂದ್ಕೊಂಡಿರಲಿಲ್ಲ ನಾನು ಇಷ್ಟು ಚೆನ್ನಾಗಿ ಮಾತಾಡ್ತೇನೆ ಅಂತೇಳಿ. ಇವಾಗ ಅಂದರೆ ಅಷ್ಟು ಸರಿಯಾಗಿ ನಾನು ವೀಡಿಯೋ ಸಹ ಮಾಡ್ತಿಲ್ಲ, ಯಾಕಂದರೆ ಅಂದರೆ ತುಂಬ ಕೆಲಸದ ಪ್ರೆಷರ್ ಅದು ಇದು ಇರುತ್ತಲ್ಲ. ಸೊ ಕೆಲವೊಮ್ಮೆ ಅದು ಮ್ಯಾನೇಜ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ನಾನು ಅಂದರೆ ಅಷ್ಟು ವೀಡಿಯೋ ಎಲ್ಲ ಮಾಡಲಿಲ್ಲ. ಇದು ನಂದು ಜಸ್ಟ್ ಬೇಸಿಕ್ ವ್ಲಾಗ್ ಇರುತ್ತೆ. ಮೇ ಬಿ ನಾನು ಇಲ್ಲಿಗೆ ಇದು ಎಂಡ್ ಮಾಡ್ತೇನೆ. ಇವತ್ತು ನನಗೆ ಆ್ಯಕ್ಚುಲಿ ತುಂಬ ಕೆಲಸ ಇದೆ ಆಫೀಸಿದ್ದು. ಸೊ ನನಗೆ ಇದಾದಮೇಲೆ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಕ್ಕಿಲ್ಲ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೇನೆ. ನಿಮಗೆ ನಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.